ಕೊಟ್ಟಿದ್ದೆ. ಹೌದಾ? ಅದೇಂದೆ ನಾನು. ಅಲ್ಲ, ಹೊಟ್ಟೆ ಪಾಪು ಬರ್ತದಂದ್ರೆ ಹೆಂಗಲ್ಲ? ಅಲ್ಲ, ಪಾಪು ಹೆಂಗ್ ಕುಂತಿರ್ತೈತಿ ಹೊಟ್ಟೆಗ? ಅದಕ್ಕೆ ಅಲ್ಲಿ ಕುಂತು ಕುಂತು ಬೇಜಾರಾಗಲ್ಲ? ಅಲ್ಲ, ಹೆಂಗ್ ಕುಂತಿರ್ಬೋದು ಈಗ ಅದು ಹೊಟ್ಟೆಗ? ಹೆಂಗ್ ಕುಂತಿರ್ತೈತಂದ್ರೆ ಏನ್ ಹೇಳಿ? ಹೋಗ್ಲಿ ಬಿಡ. ಬೇರೆ ಏನ್ರ ಬೇಕಾ ನಿಂಗೆ? ಅಕ್ಕ, ನಿಂಗೆ ಮಾವಿನಕಾಯಿ ತಂದು ಕೊಡ್ಲಿ? ಉಪ್ಪು ಹಾಕಿ ಮಸ್ತಾಗಿ. ಬೇಡವಾ, ಹುಳಿ ತಲೆ ಹಿಡಿತೈತಿ. ನಾ ಅಂತ ಒಲ್ಲೆ. ಹುಂಚಿಕಾಯಿ ಒಲ್ಲೆ. ಅಲ್ಲ, ಮತ್ತೆ ಪ್ರೆಗ್ನೆಂಟ್ ಇದ್ದವರು ಹುಳಿ ತಿಂತಾರ, ಮಾವಿನಕಾಯಿ ತಿಂತಾರ, ಹುಂಚಿಕಾಯಿ ತಿಂತಾರ ಅಂತಾರ. ನೀನ್ ನೋಡಿದ್ರೆ ಒಲ್ಲೆ ಒಲ್ಲೆ ಅಂತೀನಿವೆ. ಅಕ್ಕ, ನೀನ್ ಬೇರೆ ಇರ್ಬೇಕು ನೋಡಂಗಾರ ಪ್ರೆಗ್ನೆನ್ಸಿ. ಹೋಟೆಲ್ ಇದ್ದವ್ರೆ ಎಲ್ಲಾರು ಹುಂಚಿಕಾಯಿ ತಿಂತಾರಂತ. ನಿನ್ ಮಗಳಿಗೆ ಹುಂಚಿಕಾಯಿ ಅಂದ್ರೆ ಇಷ್ಟ ಇಲ್ಲ ನೋಡಂಗಾರ. ಅದಕ್ಕೆ ತಿನ್ವಲ್ದದು. ಅದೇ ಒಂಥರ ಡಿಫ್ರೆಂಟ್ ಐತಿ ನಿಂದು. ಹುಂಬುಶೇನಿ, ಆಕಿ ಮಗ ಡಿಫ್ರೆಂಟರ ಇರ್ವಲ್ಲಕ, ಹೆಂಗಾರ ಇರ್ವಲ್ಲಕ, ನಿಂಗೆ ಯಾಕೆ ಬೇಕದೆಲ್ಲ? ಅಲ್ಬೇ, ಮತ್ ನೀನ ಅಂದಲ್ಲ ನಿನ್ ಹೋಟೆಲ್ ಇದ್ದಾಗ ಜಪ್ತಿದ್ದೆ ಹುಂಚಿಕಾಯಿ ಮಾವಿನಕಾಯಿ ಅಂತ ಹೇಳಿ. ನಂಗೂ ಹುಂಚಿಕಾಯಿ ಮಾವಿನಕಾಯಿ ಇಷ್ಟ, ಅದಕ್ಕೆ ಹೇಳಿದೆ. ಈಗ ಆಕಿಗೆ ಇಷ್ಟ ಇಲ್ಲಲ್ಲ ತಿನ್ನಕ, ಅದಕ್ಕೆ ಪಾಪಗೂ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಇದು ಅಡಿಗೆ ಆಗೈತಿ, ಬಿಸಿ ರೊಟ್ಟಿ ಸಪ್ತಾಸನ್ ಕಿರ್ಕ್ಸಾಲಿ, ಆಮೇಲೆ ಚೌಳಿಕಾಯಿ ಪಲ್ಯನೂ ಮಾಡೇನಿ. ಊಟಕ್ಕೆ ಹಚ್ಬಿಡ್ಲಲ್ಲ ಹಂಗಾರೆ ತಾಟ. ನನಗೆ ಈಗ ಸದ್ಯ ಬ್ಯಾಡ್ಬೆ. ಯಾಕೋ ಆಗಲಿಂದ ಒಂಥರ ದುಂಡಸ್ತಂಗ ಆಗತ್ತಿತ್ತು. ವಾಂತಿನೂ ಆತ. ಯಾಕೋ ಉಣ್ಣಂಗೆ ಅನ್ಸ್ವಲ್ತೀಗ. ಬೇಕಾದ್ರೆ ಇವ್ರು ಉಣ್ತಾರಂದ್ರೆ ಹಚ್ಕೊಡು. ಒಂದು 2 ನಿಮಿಷ ರೀ ಬಾ ಅತ್ತಿಯರ. ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖದ ತೊಳ್ಕೊಂಬರ್ತೀನಿ. ಬಂದಮೇಲೆ ತಾಟ ಹಚ್ಚಿರಿ. ಅಲ್ಲ, ನಿನ್ನ ಗಂಡ ಇದ್ದ ಅಂತೇಳಿ ನಾನೇನು ಮಾತಾಡಲಿಲ್ಲ. ಅಲ್ಲ, ಏನು ಭಾಳ ಕಿರಿಕಿರಿ ಮಾಡಿದ್ಲ ನಿಮ್ಮ ಅತ್ತಿ? ಸುಮ್ಮನಿದ್ಲ ಏನಾರ ಅಂದ್ಲ? ಅಯ್ಯೋ ಪುಣ್ಯಾತ್ ಕಿತ್ತಿ, ನೀ ಬಂದು ಹೋದ್ಮೇಲಂತರೂ ರಾವ್ ಎಬ್ಸಿದ್ಲ ನಮ್ಮತ್ತಿ. ಈಗೂ ಹಾಗೆ ಐತಿ ಯಾಕೋ. ಮತ್ತೆ ಇವತ್ತು ಸ್ವಲ್ಪ ಸಮಾಧಾನ ಆಗಿ ಕಳ್ಸಾಳೆ ಇಲ್ಲಿಗೆ ನಿನ್ನೆ. ಎಂಥ ಹೆಣ್ಮಗಳದು? ನೀ ಸೀಮೆಗೆಲ್ಲದ್ದು ಈಕಿದೆ ಶ್ರೀಮಂತಿಕೆ. ಅವ ಹೋಗ್ಲಿ ಬಿಡ, ಭಯಕ್ಕೆ ಹೋಗ್ಬೇಡ. ಅವರು ಒಳ್ಳೆಯವರೇ. ಅವ್ರಿಗೆ ಸ್ವಲ್ಪ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ. ಅವರು ಮತ್ತು ತನ್ನ ಮಗ್ಗ ಚಲೋ ಸಂಬಂಧ ತರಬೇಕು, ಹಾಗೆ ಹಿಂಗೆ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಒಮ್ಮಿಂದ ಮಕ್ಕ ನಾನು ಅವ್ರ ಮನೆ ಸೊಸೆ ಆಗೀನಿ. ಅದಕ್ಕೆ ಅವ್ರಿಗೆ ಯಾಕೋ ಸ್ವಲ್ಪ ಬೇಜಾರಾಗೈತಿ. ಇರ್ಲಿ ಬಿಡು, ಹೋಗ್ಲಿ. ಅದಕ್ಕೆ ನೀನು ಅನ್ನಕ್ಕೆ ಹೋಗ್ಬಿಡವಾತದ. ಯಾರಿಗೆ ಆದರೂ ಹಂಗೆ ಅದು. ಪಾಪ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ಬೇಜಾರಾಕೈತಿ. ಈಗ ನಮ್ಮಂತಾರೆ ನಾವು ರೆಂಟ್ ಕನಸು ಕಟ್ಕೋತೀವಿ. ಇನ್ನು ಅವ್ರು ಕೋಟಿಗಟ್ಟಲೆ ಆಸ್ತಿ ಐತಿ. ಮತ್ತು ಅವರು ಕಟ್ಕೊಳ್ಳೋದ್ರಾಗ ಏನು ತಪ್ಪೈತಿ? ಈಗ ಸುಮ್ಮನೆ ಹೋಗ್ಲತ್ತಾಗ ಮತ್ತು ನನ್ನ ಗಂಡನ ಕಿವಿಗೆ ಬಿದ್ದರೆ ಏನಾರ ಅಂದ್ಕೋತಾನೆ. ಆಯ್ತು ಬಿಡವ, ನನಗೆ ಎದಕ್ಕೆ ಬೇಕು? ನೀ ಅಲ್ಲೇ ಬಾಳೆ ಮಾಡಕ್ಕೆ ಎತ್ತಾಗ ನಾಳೆ ಕೂಸು ಹುಟ್ಟಿಂದರ ಚಂದ ಆದ್ರೆ ಅಷ್ಟೇ ಸಾಕು. ಕೂಸು ಹುಟ್ಟಿಂದ ಎಲ್ಲ ಕರೆಕ್ಟಾಗತ್ತು. ಆತು ಬಿಡವ, ಎತ್ತಾಗ್ರ ಚಲೋ ಆದ್ರೆ ಅಷ್ಟೇ ಸಾಕು. ಹಂಗೆ ನಿಮ್ಮ ದೊಡ್ಡಗಳು ಫೋನ್ ಮಾಡಿದ್ರು ಏನಾತ ಸ್ವಪ್ನಂದು ಕುಬಸಾತನ್ನು ಕರೀಲೇ ಇಲ್ಲಲ್ಲ ಅಂತೇಳಿ. ಇಲ್ವಾ, ಹಿಂಗೈತಿ ಬಾಳೆ, ಅದಕ್ಕೆ ಯಾರನ್ನೂ ಕರೆಯಂಗಿಲ್ಲವ ಅಂತ ಹೇಳಿದೆ. ಹೌದು, ನಾ ಆಯ್ತು ತಗೋ ಹಂಗಾರೆ. ಮತ್ತೆ ಯಾಕೆ? ಆಯ್ತು, ಆಕೆ ನಿಮ್ಮ ಮನೆಗೆ ಬಂದ್ಲಂದ್ರೆ ಹೇಳಿ ಕಳ್ಸ ಅಂದಿದ್ರು. ಹಂಗಾರೆ ಫೋನ್ ಹಚ್ಚಿ ಹೇಳೇನು? ಹೇಳ್ಬೇಕು ಬೇ. ಇನ್ನೊಂದು, ನನಗೆಲ್ಲ ಗದ್ಲನ ಬೇಡಾಗೈತಿ ಬೇವಾತಾಗ. ಈಗ ಅವ್ರು ಬಂದರು ಇವ್ರು ಬಂದರು ಅಂತೇಳಿ ಅದಕ್ಕೆ. ಹಂಗನ್ಬೇಡ, ಸುಮ್ಮನಿರು, ಹೇಳುನು. ಬರಲಿ, ಒಬ್ಬೊಬ್ರು ಏನಾರ ಆಯಾರು ತೊಗೊಂಬರ್ತಾರ. ಏನೊಂದು ತುಂಡು ಹೋಗೋಕ್ಕಾಗತೈತಿ. ಚಲೋ ಸೀರೆ ಇಲ್ಲ ಬೆಳ್ಳಿ ಸಾಮಾನು, ನಾಳೆ ಹುಡುಗ ಊಟಕ್ಕೆ ಗುಂಡಗಡಿಗೆ ಕಾಲ್ದ ಇದು ಏನಾರ ಒಂದು ಆಯಾರು ಕೊಟ್ಟಾರ ಹೋಗಾರ. ಅಕ್ಕ, ಎಲ್ಲರೂ ಬರ್ಲಕ್ಕ ಮನೆಗೆ, ಚಂದ ಇರ್ತೈತಿ. ಅವ ಈ ಸಲ ರಜಕ್ಕೆ ಎಲ್ಲಿ ಹೋಗ್ಲಿಲ್ಲ ನಾನು. ಅವ ಈ ಸಲ ರಜಕ್ಕೆ ನಾನು ದಾವಣಗೆರೆಗೆ ಹೋಗ್ಲಾ, ಸಾವದಡವ್ರ ಮನೆ ಕಡೆ. ಯವ್ವ, ಅಲ್ಲಿ ದಾವಣಗೆರೆಗೆ ಹೋದ್ರೆ ಇದು ಅಲ್ಲಿ ಬಟ್ಟೆ ಅಂಗಡಿ, ಚೆಂಡಸಪ್ಪ ಅಂಗಡಿ ಐತಲ್ವೇ, ಅಲ್ಲಿ ಏನೋ ಚಲೋ ಇರ್ತಾವಂತ ಅರ್ಬಿ. ಈ ಸಲ ಹೋದ್ರೆ ಅಕಸ್ಮಾತ್ ನಾನು ಹೋಗೋದಾಗಲ್ಲ, ನೀವು ಹೋದ್ರೆ ಅಲ್ಲಿ ಹೆಂಗದಾವು ಏನು ಸೀರೆ ಬಟ್ಟೆ ಸ್ವಲ್ಪ ನೋಡ್ಕೊಂಬಾಬೆ. ಇನ್ನೊಂದ್ಸಲ ಯಾವಾಗ ಹೋಗಿ ರೊಕ್ಕ ಕೊಟ್ಟು ತೊಗೊಳಕ್ಕೆ ಬರ್ತೈತಿ. ಬಿಡು, ಅದೇನು ದೊಡ್ಡ ವಿಚಾರ ಅಲ್ಲ. ಹೋಗ್ಬೇಕಂದ್ರೆ ಹೋಗಕ್ಕೆ ಬರ್ತೈತಿ. ಈಗ ಅವ್ರನ್ನೆಲ್ಲ ಕರ್ಸೋದು ಹೇಳು ಅಂತ ನಾನು. ಇರ್ಲಿ, ಫೋನ್ ಹಚ್ಚಿ ಮತ್ತು ಅವರೆಲ್ಲ ಹೇಳ್ಯಾರ. ಈಗ ನಾವು ಕರ್ಲಿಲ್ಲ ಅಂದ್ರೆ ಸರಿ ಅನ್ಸಲ್ಲ. ಆಯ್ತು, ಹಂಗಾರೆ ಹಿಂಗೆ ಮಾಡಿಬಿಡ್ತೀನಿ. ಈಗ ಯಾಕೆ? ಹೆಂಗಿದ್ರು 8 ಐತಿ, ಡೆಲಿವರಿ ಆಗತ್ಲೇ ಹೇಳ್ಬಿಡ್ತೀನಿ. ಬರ್ತಾನೆ ಏನೇನು ತರ್ತಾರಲಿ ಹುಡುಗ, ಹೌದಿಲ್ಲ? ಹುಡುಗು ತರ್ತಾರೆ, ನಿಂಗೂ ತರ್ತಾರೆ, ಎಲ್ಲ ಆಗ್ಬಿಡ್ತೈತಿ. ಈಗ ಬಂದ್ರಾದ್ರೆ ಸೊಟ್ಟಿಗೆ ಒಂದೊಂದು ಸೀರೆ ಇಟ್ಕೊಂಬಂದ್ರಂದ್ರೆ ಏನು ಮಾಡೋದು? ಅದಕ್ಕೆ ಆಯರ್ ಸಲ ಇವ್ರು ಬರ್ಲೇನಾಗತ್ತಿ ಏನ್ರಿ? ಏನಿಲ್ಲ ಬಿಡ ಯವ್ವ, ಅಪ್ಪ ಇಲ್ಲದಕ್ಕೆ ಯಾಕೆ ಮನೆ ಬಣ ಬಣ ಅನ್ಸಕತ್ತೈತಿ. ಹೌದು, ನನಗೂ ಮಾವಾರಿಲ್ಲದಕ್ಕೆ ಯಾಕೋ ಹಂಗೆ ಅನಿಸ್ತೈತಿ. ಬಂದ್ರಿ, ತಾಟಸ್ತಂತ ಹೇಳ್ರಿ. ಇರ್ಲಿ ಅತ್ತಿಯರ, ಮಾತಾಡ್ರಿ, ಆಮೇಲೆ ಹಚ್ಚುವಂತ್ರಿ. ಮಾವಿನ ಹಣ್ಣು ಬಂದಾವಂತ, ತಗೋಲೇನ? ತಿಂತೀರನೆ? ಸಕ್ಕರೆ ಶಿಮೆಗೆ ಅಂತಾಳಲ್ಲ. ಇಲ್ಲಿ ಬೇಡ್ರಿ ಅತ್ತಿಯರ, ನಾನೇ ಮಾರ್ಕೆಟ್ಗೆ ಹೋಗಿ ಚಲೋ ತೊಗೊಂಬರ್ತೀನಿ ತಗೋರಿ. ಹೋಗಿ ಬೇಕಾರೆ APMC ಹೋದ್ರೆ ಬಾಕ್ಸ್ ಗಟ್ಲೆ ಸಿಗ್ತಾವ. ಇವ್ರ ಕಡೆ ಅಷ್ಟು ಸರಿ ಇರಂಗಿಲ್ಲ ಹಣ್ಣು. ಅದಕ್ಕೆ ನಾನೇ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಅದಾನೆ APMC ಆಗ, ವಿಚಾರಿಸಿ ಚಲೋ ಸ್ವೀಟ್ ಯಾವ ಹಣ್ಣು ಅದಾವ ನೋಡಿ ಕೇಳಿ ತೊಗೊಂಬರ್ತೀನಿ ತಗೋರಿ. ಆತವ್ರಿ.
ಹಂಗೆ ನಿಮ್ಮ ಅಪ್ಪಗೊಟ್ಟು ಫೋನ್ ಹಚ್ಚಿ ಒಂದು 10-15 ಸಾವಿರ ರೂಪಾಯಿ ಹಾಕಕ್ಕೆ ಹೇಳವ. ಹೆಂಗಿದ್ರು ನಾ ಈಗ ಹೋಗಿ ಮಂದಿ ಫೋನ್ ಕೇಳ್ಬೇಕಿತ್ತು. ಇವ್ರ ಫೋನಿಗೆ ಹಾಕಕ್ಕೆ ಹೇಳ, ಇವ್ರು ಬೇಕಾರೆ ರೊಕ್ಕ ತೆಗೆಸ್ಕೊಂಬಂದು ಕೊಡ್ತಾರೆ ನಂಗೆ. 10-15 ಸಾವಿರ ಎದಕ್ಕೆ ಬೇಕು ಬೇ? ಸಂಘದ್ವು ಕಟ್ಟು ಏನು ತುಸ ಅದಾವನ? ಆಮೇಲೆ ಸಣ್ಣ ಪುಟ್ಟ ಅಲ್ಲೇ ಇಲ್ಲೇ ಸಾಲ ಜಗ್ಗಾಗ್ಯಾವ ಯವ್ವ. ಯೋ ದೇವ್ರಿ, ನಾನಂತೂ ಹೇಳಲ್ಲವ. ಅಪ್ಪ ಏನಾರ ಅಂತಾನ, ನೀನೇ ಹೇಳ್ಕೊ. ನಿನಗಂದ್ರೆ ಏನನ್ನಲ್ಲ, ನನಗಂದ್ರೆ ಒದರ್ತಾನ. ಸ್ವಪ್ನ ಯಮ್ಮ ಬಾಬಿ ಕುಂದ್ರ ಬಾ. ತಡಿ ಹೇಳ್ತೇನೆ. ಏ ಹುಡುಗಿ ಬೇಡವ, ಹೇಳ್ಬೇಡ. ಏನಾಗದ ಈಗಾರ ಬಂದೆ ಮನ್ಯಾಗ, ನಾನು ಕುಂತಿರ್ತೇನೆ. ಅಲ್ಲ ನೀನು ಎದ್ದು ಇದು ಮಾಡ್ಬೇಕಾಗಿಲ್ಲ. ಯಾವಾಗ ಬಂದಿ? ಆರಾಮದಿಯಾ? ನೀನು ಬಂದೆ ಅಮ್ಮ. ನೀನು ಬಂದೇನೆ, ಆರಾಮದಿಯಲ್ಲ ಒಟ್ಟೆ? ಆರಾಮದಿಯಾಯಪ್ಪ? ಹ್ಞೂ ರೀ, ಆರಾಮದೀನಿ. ಚಲೋ ಆಯ್ತು ಬಿಡುವ. ಒಟ್ಟ ಹೆರಿಗೆ ಕಳ್ಸಲ್ಲ ಅಂದಿದ್ರು ನಿಮ್ಮ ಅತ್ತೆಯಾರೇ, ಕಳ್ಸಿದ್ರಲ್ಲ. ಅವರು ಭಾಳ ಒಳ್ಳೆ ಮನುಷ್ಯಳ. ಏನ ಒಂದು ಅನ್ಕೊಂಡಿದ್ದಾಗಲಿಲ್ಲಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರೈತೆ ಅಷ್ಟೇ ಅವರಿಗೆ. ಅದಕ್ಕೆ ಹಂಗೆ ಸ್ವಲ್ಪ ಬೈತಾರಷ್ಟೆ. ಅದು ಬಿಟ್ಟರೆ ಹೆಣ್ಮಗಳು ಭಾಳ ಚಲೋ ಅದಾರ. ಮತ್ತೆ ಅಲ್ಲ, ಮತ್ತೆ ಇಲ್ಲಿಂದ ಅಲ್ಲಿ ಹೋಗಿದ್ದು ಹುಡುಗಿನ ಒಪ್ಕೊಂಡಾರ ಅಂದ್ರೆ ವಿಚಾರ ಮಾಡಿ. ಮತ್ತೆ ನಾನು ಈಗ ಅದನ್ನೇ ಅಂದೆ, ಅತ್ತಿಯರು ಒಳ್ಳೆಯವ್ರ, ಆದರೆ ಅವರಿಗೆ ನನ್ನ ಕಂಡ್ರೆ ಸ್ವಲ್ಪ ಇಷ್ಟ ಆಗೋಲ್ತು ಅಷ್ಟೇ. ಅದಕ್ಕೆ ಹಂಗೆ ನಿಷ್ಠುರವಾಗಿ ನಡ್ಕೋತಾರೆ, ಏನು ಮಾಡೋಕ್ಕಾಕತಿ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅದೇ ಮತ್ತೆ ಹೆಣ್ಮಕ್ಳು ಅಲ್ಲೇ ಇದ್ದ ಮನಸ್ಸು ಗೆಲ್ಲಬೇಕು, ಏನು ಇಷ್ಟಪಡುವಂಗೆ ನಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಪ್ರಪಂಚದ ಮೇಲೆ, ಹೌದಿಲ್ಲ? ಬರ್ತೀನಿ ಮನೆಗೆ, ಕರ್ಕೊಂಡು ಹೋಗ್ಲಾ? ಈಗ ಸ್ವಲ್ಪ ತಂಪತ್ತಾಗಲಿ ಅಮ್ಮ, ಬರ್ತೀನಿ ಮನೆ ಕಡೆ. ಒಂದು ಸ್ವಲ್ಪ ಹೊತ್ತು ಕುಂತಿದ್ದೆ ನಾನು. ಇದು ಪೂಜಾ ಸಣ್ಣವನ್ನ ಮಾತಾಡ್ಸಿ ಬರ್ತೀನಿ ಈ ಕಡೆ. ಬಾ. ಯವ್ವ ಅಕ್ಕಿ ಮಗಳಾರ ಏನು ತುಟ್ಟೈತಂತಿ ಯವ್ವ. ಏನು ತಟ್ಟೆಯಾಗ ನಿಲ್ಲಂಗಿಲ್ಲ, ಬುಟ್ಟ್ಯಾಗ ನಿಲ್ಲಂಗಿಲ್ಲ, ಕಪ್ಪಿ ಹಿಡಿದು ತಕ್ಕಡಿಗೆ ಹಾಕಿದಂಗೆ. ಏನು ತಂದು ಕೈಯಾಗ ಉಳುಮ್ತಾಳ ಒಂದೈತಿ. ಎರ್ಯಾಕೆ ಹೋದ್ರೆ ಒಟ್ಟ ಕೈಗೆ ಸಿಗೋದಲ್ಲ ಹುಡುಗಿ. ಗನ ಉಡಾಳಾಗೈತವ ಅದರ. ಈಗ ಹಿಂಗೈತಿ, ಇನ್ನು ಮುಂದೆ ಹೆಂಗ ಏನವ ಅದರದು ಭಾಷಣ ಐತಿ ಯವ್ವ ನನ್ನ ಮಗಳು. ಇಲ್ಲ ರಾತ್ರಿ ಎಲ್ಲ ಎಚ್ಚರಿರ್ತಾಳ, ಬೆಳಗ್ಗೆ ಎಲ್ಲ ಮಕ್ಕೋತಾಳ. ಅದು ಒಂಥರ ಮತ್ತೇನಾರ ಬೈ ಅಂಥೇಳಿ ಈಟೈತಿ ಎಲ್ಲ ಬೀದಿದ್ದು ಗೊತ್ತಾಕತಿ. ಆಗಲೇ ಸೊಂಡು ಉಬ್ಸೇ ಬಿಡ್ತೈತಿ. ಆಮೇಲೆ ಈ ಟಿವಿ ನೋಡೋ ಹೊತ್ನ್ಯಾಗ ಆ ಧಾರಾಬೆ ಹತ್ತಾವಲ್ಲ, ಅವಾಗ ನೋಡೋ ಹೊತ್ನ್ಯಾಗ ಅಡ್ವರ್ಟೈಸ್ ಬರ್ತಾವ ನೋಡು. ಹಂಗ ಕಣ್ಣು ಮುಟ್ಟಕ್ಸ್ಲಂಗೆ ಹಿಂಗ ನೋಡ್ತಿರ್ತದ ಅದನ್ನ ಅಡ್ವರ್ಟೈಸ್. ತನಗರ ಏನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ, ಸುಮ್ಮನೆ ಬೆಳಕು ನೋಡೋದು ಆ ಟಿವಿದು. ಅದೇನು ತಿಳಿತೈತಿ ಏನು. ಆಮೇಲೆ ಆ ಫೋನ್ಯಾಗ ಗೊಂಬಿ ಹಚ್ಕೊಂಡು ಅವ್ರವ್ವ ನೋಡು ಆಕಿಗೆ ಗೊಂಬಿ ನೋಡೋ ಹುಚ್ಚ ಸ್ವಲ್ಪ ನೋಡ್ತಿರ್ತಾಳ. ಆವಾಗ ಅದನ್ನ ಹಚ್ಚಿದಾಗ ತಾನು ಹಿಂಗೆ ಪಿಟಿ 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 ನೋಡ್ತಿರ್ತೈತಿ ಹಿಂಗೆ. ನಾನು ಎಳೆ ಕಣ್ಣವು ಎದಕ್ಕೆ ಬರ್ತಾವೆ, ನೀ ಹಚ್ಕೊಂಡೆ ಕೆತ್ತ ತಿರುಗ ಆ ಹುಡುಗಿ ಎದಕ್ಕೆ ತೋರಿಸ್ತಿ ಅಂತ ನಾನು ಆ ಹುಡುಗಿಗೆ. ಈಕಿಗೆ ಆದ್ರೂ ಹಡದ್ ಬಾಣ್ತಿ ನೋಡ್ಬೇಡ ಅಷ್ಟು ಅಂತಾನೆ ಕೇಳೋದಲ್ಲ ನನ್ನ ಮಾತು. ಮತ್ತೆ ಏನು ಮಾಡ್ಬೇಕು, ಅದಕ್ಕೆ ಅಕ್ಕುಶಿಗೆ ತೋರಿಸ್ಬೇಡ ಅಂತೀನಿ. ಅಯ್ಯೋ ಅಯ್ಯೋ ಭಾಳ ಸಣ್ಣ ಐತಿ. ನಿಮ್ಮ ಜನಕ್ರು ಒಂದು ಡೇಟ್ ಬಿಟ್ಟಿರೋದಲ್ಲ ಅದನ್ನು. ಅದು ಮಕ್ಕಳಿದ್ರೆ ಮನೆ ಭಾರಿ ಖುಷಿ ಅಲ್ಲ ಯಮ್ಮ. ಈಗಂತೂ ನಿಮಗೆ ಮಸ್ತ್ ಟೈಮ್ ಪಾಸ್ ಆಗಕತ್ತಿರ್ಬೇಕು. ಅಲ್ಲ ಯವ್ವ, ಮೊನ್ನೆ ರತ್ನ ಮತ್ತು ಆಕಿ ಮಗಳು ಮಗ ಬಂದಿದ್ದಿಲ್ಲ, ಹೋದ್ರನ ಅವ್ರು? ಹೂನ, ನನಗೊಬ್ಬಕಿಗೆ ಎಲ್ಲ ಮಾಡೋದು ಆಗ್ಬೇಕಲ್ಲ, ಮಾಡೋಕ್ಕಾಗಲಿಲ್ಲ, ತ್ರಾಸು ಭಾಳ ಆಗಕತ್ತ. ಅದಕ್ಕೆ ಮತ್ತೊಳ್ಳೆ ಆಕಿಗೂ ಮೊನ್ನೆ ಸ್ವಲ್ಪ ಜ್ವರ ಬೇರೆ ಬಂದ್ವು. ಎದಕ್ಕೆ ಬಂದ್ವು ಏನವ, ನಾನೇನು ತಣ್ಣೀರ ಕೈ ಹಿಡಿಸಿಲ್ಲ ಬಿಟ್ಟಿಲ್ಲ. ಒಟ್ಟು ಅದಕ್ಕೆ ಬೇಡ ಕರ್ಕೊಂಡು ಹೋಗ್ರಿ. ಅದು ಈಗ ಹಡ್ದೆ 2 ತಿಂಗಳು ಆಗೈತಿ, ತಡಾಕಿಂದ ಕರ್ಕೊಂಬಂದಾನ. ಇನ್ನೊಂದು 2 ತಿಂಗಳಾರ ಇದ್ರೆ ಸ್ವಲ್ಪ ಒಂದು ಲೆಕ್ಕವ ಬಾಣ್ತಿ. ಅದು ಈಗ ನಮ್ಮ ಪೂಜಾನ ಕೈಗೆ ಏನು ಮಾಡ್ಸೋಕ್ಕಾಗಂಗಿಲ್ಲ, ಅಕ್ಕಿ ಕಡೆನೂ ಏನೂ ಮಾಡ್ಸೋಕ್ಕಾಗಲ್ಲ. ಈಗ ಬಾಣ್ತಿಯರು ಆರೈಕೆ ಮಾಡೋದಂದ್ರೆ ಹಂಗೆ ಆಕತ್ತೇನ. ಒಬ್ಬಕ್ಕೆ ನಾನು ಅಕ್ಕಿದು ಇಕ್ಕಿದು ಎಷ್ಟಂತ ಮಾಡಲಿ. ಅದು ಕರೆ ಅನ್ಬೇ, ಕರೆನ ಬಾಣ್ತಿಯರ್ದು ಮಾಡೋದು ಭಾರಿ ಕಷ್ಟ ಯವ್ವ. ಹಂಗೆ ಒಂದು ಹೊರಸು ಕೇಳಬೇಕಿತ್ತು ಬೇ, ಹೊರಸು. ಮತ್ತು ಈಗ ನಾಳೆ ಸ್ವಪ್ನ ಮನಸ್ಸಕ್ಕೆ ಬೇಕಲ್ಲ ಹೊರಸು. ಏನು ಮಾಡೈತನವ ಕೇಳ್ಬೇಕು. ಆ ಗೊಡಪ್ನಾರ ಇವ್ರು ಚಂದ್ರಣ್ಣವ್ರ ಮನ್ಯಾಗ ಒಂದಿತ್ತು, ಅವ್ರು ಏನು ಕೊಡ್ತಾರ ಏನು ಮಾಡ್ತಾರವ. ನಾನು ಒಂದು ಹೊಸಾದ ಹೆಣಸ್ಬೇಕಂತ ಮಾಡಿದ್ದೆ, ಪೂಜಾಗ ಆಗಲಿಲ್ಲ ನನಗೆ. ಹಾಗಾಗಿ ನಾವು ವಾಪಸ್ ಹೊರಸಿನ ಸುದ್ದಿಗೆ ಹೋಗಿಲ್ಲ. ಆಕಿ ಗಾದಿ ಮ್ಯಾಗ ಮಕ್ಕೋತಾಳೆ, ಖುಷಿನೂ ಅಲ್ಲೇ ಹಾಕ್ಕೊಂಡು. ಅದ್ರ ಮಕ್ಕಳು ಯಾವತ್ತು ಪ್ಯಾಂಪರ್ ಹಾಕಿರ್ತಾಳೆ. ನಾನು ಬೈತೀನಿ, ಏನಾಯ್ತು ಒಟ್ಟು ಹುಚ್ಚಿ ಹೋದ್ರೆ ಹೋಯ್ಲಿ, ನೀ ಅದಕ್ಕೆ ಪ್ಯಾಂಪರ್ ಹಾಕ್ತಿ. ಮೊದಲ ಬ್ಯಾಸ್ಗಿ ಹೀಟ್ ಮತ್ತೊಟ್ಟ ಹೀಟ್ ಆಗುವಂಗೆ ಅದನ್ನು ಹಾಕಿಬಿಡ್ತಾಳೆ. ಈಗ ಹಂಗಾಗಿ ಹಾಕ್ಸಿ ಕೊಡೋದಿಲ್ಲ. ಹುಚ್ಚಿ ಹೋದ ಒಂದು ಗಾದಿ ಹಾಳಾದ್ರೂ ಅಡ್ಡಿ ಇಲ್ಲ, ನಿನ್ನ ಬಣತನ ಮುಗಿಯೋದ್ರಾಗ ಅದಕ್ಕೆ ಹುಡುಗ ಚಡ್ಡಿ ಪಡ್ಡಿ ಹಾಕಿ ತ್ರಾಸ ಕೊಡಬೇಡ ನೀನು ಅಂತ ಹೇಳ್ಬಿಟ್ಟೇನೆ. ಕೈಪ ಒಂದು ಕಟ್ಟಿರ್ತೇನೆ, ಪುರಕ್ಕೆ ಹಾಲು ಕುಡಿದೈತಿ ನೋಡು. ಹಂಗಾಗಿ 20 ಸಲ ಇಸಿ ಮಾಡ್ತೈತಿ ಪಾಪ. ಹಾಲನ್ನೇ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಈಕಿ ಕದ್ ನೀರು ಕುಡಿದ್ಬಿಡ್ತಾಳೆ ಮಮ್ಮಿ. ಕೂಸು ಸಣ್ಣದಿದ್ದ ಹಂಗೆ ಮಾಡಬಾರ್ದು, ಭಾಳ ಹುಷಾರಲ್ಲೇ ನೋಡ್ಕೋಬೇಕಂತ ಎಷ್ಟು ಹೇಳ್ತೀನಿ, ಕೇಳೋದಲ್ಲ ನನ್ನ ಮಾತನ್ನ. ಯಮ್ಮ ನೀರು ಕುಡಿಬಾರ್ದಾ? ಭಾಳ ಕುಡಿಬಾರ್ದು, ಹಡದ್ ಬಾಣ್ತ್ಯಾರ ನೀರನ್ನ. ಖುಷಿಂದು ಹೊಟ್ಟೆ ಉಬ್ಬತೈತಿ, ಹೊಟ್ಟಿ ಹೊಳ್ಳೊಳ್ಳೊಳ್ಳಿ ಇಸಿ ಮಾಡ್ತಾವಲ್ಲ, ಮತ್ತೆ ಪುರುಕ್ ಅಂತ ಬುರುಗಿ ಎದ್ದಂಗೆ ಮಾಡ್ತಾವಲ್ಲ. ಮತ್ತೆ ಅಷ್ಟು ನೀರು ಕುಡಿದು ಅವಕ್ಕೆ ಹೊಟ್ಟೆ ಭಾಳ ಇದಾದ್ರೆ ಹಂಗೆ ಮಾಡೋದವು ಮಕ್ಕಳು, ಗೊತ್ತೇನು? ಅದಕ್ಕೆ ಸ್ವಲ್ಪ ಕುಡಿಬೇಕು ನೀರು. ಅಯ್ಯೋ ನಮ್ಮ ಕಡೆ ನಮ್ಮ ಅವ್ವಗಳೆಲ್ಲ ಚಾ ವಾಟದಾಗ ಕೊಡ್ತಿದ್ರು ಉಂಡಿಂದು 1 ಲೀಟ್ ನೀರು, ಗೊತ್ತೇನು? ಯವ್ವ ನೀರಿಂದು ಭಾಳ ಕೊಡ್ತಿದ್ದಿಲ್ಲ. ಜಳಕಕ್ಕೆ ಇಟ್ಟಿದ್ದು ನೀರು ಬಚ್ಚಲ್ ಕಟ್ಟಿಗೆ ಅವನ್ನ ಕುಡಿದು ಬಿಡ್ತಿದ್ವಿ ನೀರಿನ ಸಂಕಟಕ್ಕೆ. ಹಂಗಾರ ಭಾರಿ ಕಷ್ಟ ಐತ್ ಬಿಡ ನಿಂದು. ಚಲೋ ಈಗ ಮಳೆಗಾಲ ಬರಾಕತ್ತ, ಮಳೆಗಾಲಕ್ಕೆ ಹಡಿತಿ ಕರೆಕ್ಟ್. ಏನ ತಂಪನ್ಯಾಗ
ಒಳ್ಳೆ ಬೆಚ್ಚಗ ತಲೆ ಕಟ್ಕೊಂಡು ಮಕ್ಕೋಬಹುದು. ಈ ಬ್ಯಾಸ್ಗ್ಯಾಗ ಹಡಿತಾರ ನೋಡು, ಯವ್ವ 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 ತಲೆ ಕಟ್ಕೊಳಕ್ಕಾಗಲ್ಲ, ಶೂಟ್ರ್ ಹಾಕೊಳಕ್ಕಾಗಲ್ಲ, ಜಳ ಸುರಿತಿರ್ತೈತಿ. ಅದ್ರಾಗ ಕೆಂಡದಾಗ ಕಾಸ್ಕೋಬೇಕು. ಪಾಪ ಭಾಳ ತ್ರಾಸ ಆಕತಿವ ಅವಕ್ಕೆ. ನಮ್ಮ ಪೂಜಾಗ ಭಾಳ ತ್ರಾಸ ಆತ ಪಾಪ. ಈಗ ಕಟ್ಕೊಲಿಲ್ಲ ಅಂದ್ರೆ ನಾ ಬಿಡಂಗಿಲ್ಲ, ಬೈತೀನಿ. ಆಮೇಲೆ ಕಟ್ಕೊಳಕ ಬೇಕಲ್ಲ, ಹಸೆ ಮೈ ಹಡದಿದ್ ಮೈ ಗಾಳಿ ಹೋಗ್ಬಾರ್ದಲ್ಲ ಕಿವ್ಯಾಗದು, ಹಂಗಾಗಿ ಕಟ್ಕೋಬೇಕಾಕತಿ ಪಾಪ. ಅದಕ್ಕರ ಜಗ್ಗ ತ್ರಾಸ, ಬೆವ್ರ ಸಾಲ ಎದ್ದು ಬಿಡ್ತಿದ್ವಿ ಆಕಿಗೂ ಗೊತ್ತನ. ಈಗ ಮೊನ್ನೆ ಅಡ್ಮಳಿ ಒಂದು 4-5 ಹೊಡೆದತ್ ನೋಡ, ಮನಿ ಒಂಚೂರು ಮಡಿಗೆ ಮನಿ ಅಲ್ಲ ತಂಪಾಗೈತಿ. ಅದ ಅನ್ನತಿದ್ಲ ಆಕಿನ, ಜೂನ್ದಾಗ ಹಡಿತಾಳ ಚಲೋ ಐಕಿದ, ಯವ್ವ ನಂದು ಭಾಳ ತ್ರಾಸ ಆತ್ಬಿಡು ಅಂತಂದು ಅದನ್ನ ಮಾತಾಡಿದ್ಲ. ಬಾ ಅಂದಾಳ ಆಕಿನ. ಈಗ ಅಕ್ಕಿ ಬರಂಗಿಲ್ಲಲ್ಲ, ಅದಕ್ಕೆ ನಿಂಗೆ ಬಾ ಅಂದಾಳ. ಇನ್ನು ಸ್ವಲ್ಪ ತಂಪತ್ತಾಗಿಂದ 70 ನನ್ನ ಕುಟ ಬಾ ಅಡ್ಡಾಡ್ಕೊಂತ ಒಂಚೂರು. ಹಿಂಗಾಗಿ ಎಂಟ್ರಾಗದು ಎಷ್ಟು ಅಡ್ಡಾಡ್ತೀಯಲ್ಲ ಅಷ್ಟು ಹೆರಿಗೆ ಸುಸೂತ್ರಕತಿ. ಹಾಂ ಆತೆಮ್ಮ. ಅಲ್ಬೇ ಎಷ್ಟೊತ್ತದ್ ಬೇ ಬಂದಾಗಿಂದ ನಿಂತ ಬಿಟ್ಟು ಬಾಯಲ್ಲಿ ಈ ಕಡೆ ಮಗ್ಗಲ್ದಾಗ ಕುಂದ್ರ ಬಾ. ಅಯ್ಯೋ ಈ ಮಾತ್ನ್ಯಾಗ ನಿಂತೆ ನಾನು, ತಾಟ ಹಚ್ತೇನೆ ತಡಿಪ. ಯವ್ವ 2 ರೊಟ್ಟಿ ತಿಂತೇನು ಬೇ ಬಿಸಿಯವ? ಬೇಡ ಮಂಜವ, ರೊಟ್ಟಿ ಗಿಟ್ಟಿ ಬೇಡವ ಇವ, ನನಗರ ಸಾಕಾಗೈತಿ. ಒಂದು ಇಟ್ಟು ಬೇಕಾರೆ ಕುಂದಿರ್ತೇನೆ, ಒಂದಿಟ್ಟು ಆಮೇಲೆ ನಿಂದು ಕೆಲಸ ಆಗಿಂದ ಊಟಕ್ಕದು ನೀಡವ್ರಿಗೆ. ಆಮ್ಯಾಗ ಒಂದು ನಿಂಬೆ ಹಣ್ಣಿದ್ರೆ ಒಂಚೂರು ತಣ್ಣ ಪಾನಕ ಮಾಡೆ. ಅದಾವ ತಡಿ ಗಡಿಗೆ, ನೀ ಗಡಿಗೆಂದು ತಣ್ಣ ನೀರು ಅದಾವು, ನಿಂಬೆ ಹಣ್ಣು ಅದಾವು, ಪಾನಕ ಮಾಡ್ಕೊಡ್ತೇನೆ. ನಿನ್ನೆ ಬರ್ತಾ ಕಂಡಾಬಿಟ್ಟು ಸಂತಿ ಸಾಮಾನು ತೊಗೊಂಬಂದಾರ ಇವ್ರು. ಚಲೋ ಬಿಡುವ, ಪುಣ್ಯ ಮಾಡಿ ಹೋಗ್ತು ಮಾಡು. ಪಾಪ ಅವ್ರಿಗೆ ಊಟಕ್ಕೆ ಹಚ್ಚು, ಹೊತ್ತು ಭಾಳ ಆಗೈತಿ. ಇಷ್ಟೊತ್ತಾದ್ರೆ ಯಾಕೆ ಉಂಡಿಲ್ಲ? ಆ ಹುಡುಗಿಯರ ಊಟಕ್ಕೆ ಕೊಟ್ಟಿ ಏನೋ ಕೊಟ್ಟಿಲ್ಲ? ಉಣ್ಣಂದ್ರೆ ಕುಂತಾವ ನೋಡು. ಸ್ವಪ್ನ ಹಂಗೆ ಮಾಡಬಾರ್ದವ, ಟೈಮ್ ತಪ್ಪಿಸಿ ತಿನ್ಬಾರ್ದು. ಒಟ್ಟು ಏಟು ಮೆತ್ತಗ ಬಿಸಿ ಅನ್ನ ಹಾಲು ಮೊಸರು ಏನಾರ ಆಟ ಒಟ್ಟು ತಿನ್ನಿ ಹೇಳು.